ಟಿವಿ9 ನಲ್ಲಿ ಸಿಎಂ ಸಭೆಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಗಮನಿಸಬಹುದು ನೀವು. ಮುಷ್ಕರ ಕೈ ಬಿಡುವಂತೆ ಮುಖಂಡರಿಗೆ ಸಿಎಂ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 2023 ರಿಂದ ನಿಮಗೆ ವೇತನ ಪರಿಷ್ಕರಣೆ ಜಾರಿಯಾಗಿದೆ. ಮತ್ತೊಮ್ಮೆ 2027 ರಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಮುಷ್ಕರವನ್ನ ಕೈ ಬಿಡಿ ಅಂತ ಸಿಎಂ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಟಿವಿ9 ನಲ್ಲಿ ಸಿಎಂ ಸಭೆಯ ಇನ್ಸೈಡ್ ಮಾಹಿತಿ ಇದು. ಏನಾಗ್ತಾ ಇದೆ ಅಂತ ನಿಮ್ಗೆ ಅವಾಗಲೇ ಹೇಳಿದ್ವಿ. ಹೈ ವೋಲ್ಟೇಜ್ ಸಭೆ ಆಗ್ತಾ ಇದೆ. ಸಾರಿಗೆ ಸಚಿವರು ಸೇರಿದಂತೆ ಬಹಳಷ್ಟು ಜನ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಸಿಎಂ ನೇತೃತ್ವದಲ್ಲಿ ನಡೀತಾ ಇದೆ. ಈ ಸಭೆಯಲ್ಲಿ ಏನಾಗ್ತಾ ಇದೆ? ಮುಷ್ಕರ ಕೈ ಬಿಡುವಂತೆ ಮುಖಂಡರಿಗೆ ಸಿಎಂ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. 4 ವಲಯದ ಮುಖಂಡರು ಕೂಡ ಇದ್ದಾರೆ ಇದರಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಕಿರಣ್ ಸೂರ್ಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಸೂರ್ಯ, ಈ ಸಭೆಯ ಒಳಗಡೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಮನವಿಯನ್ನ ಸ್ವೀಕಾರ ಮಾಡ್ತಾರಾ? ಮುಷ್ಕರವನ್ನ ಕೈ ಬಿಡುವಂತ ಚಾನ್ಸಸ್ ಎಷ್ಟಿದೆ? ಜೊತೆಗೆ ಬೇಡಿಕೆಗಳೇನಾದ್ರೂ ಹೆಚ್ಚುತ್ತಾ ಇದಾವ? ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಕಿರಣ್? ಅದು ಚೈತ್ರ, ಈಗಾಗಲೇ ಕೂಡ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ 4 ನಿಗಮದ ಸಾರಿಗೆ ನೌಕರರು ಇಂದು ಮಧ್ಯರಾತ್ರಿಯಿಂದಲೇ ಬಸ್ಗಳನ್ನು ನಿಲ್ಲಿಸಿ ಸಾರಿಗೆ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ಈಗಾಗಲೇ ಕಳೆದ 1.5 ಗಂಟೆಯಿಂದ ಸಿಎಂ ಸಿದ್ದರಾಮಯ್ಯನವರು 4 ವಲಯದ ಸಾರಿಗೆ ಮುಖಂಡರ ಜೊತೆಯಲ್ಲಿ ಈಗಾಗಲೇ ಸಭೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಪ್ರಮುಖವಾಗಿ ಈ ಸಭೆಯಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, 2020 ಜನವರಿ 1ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಅಂದಿನ ಬಿಜೆಪಿ ಸರ್ಕಾರ 1/3/2023ರಲ್ಲಿ ವೇತನ ಪರಿಷ್ಕರಣೆ ಅಂದರೆ 15ರಷ್ಟು ವೇತನ ಪರಿಷ್ಕರಣೆಯನ್ನು ಮಾಡಿ ಚುನಾವಣೆಗೆ ಹೋಗಿದ್ರು. ಅದರ ನಂತರದಲ್ಲಿ 38 ತಿಂಗಳು ವೇತನ ಹಿಂಬಾಕಿಯನ್ನು ಕೊಡಬೇಕಾಗಿತ್ತು, ಅಂದರೆ ಅರಿಯರ್ಸ್ ಕೊಡಬೇಕಾಗಿತ್ತು. ಅರಿಯರ್ಸನ್ನು 38 ತಿಂಗಳನ್ನು ನೀಡಿರಲಿಲ್ಲ. 2ನೇದು 2024 ಜನವರಿ 1ರಿಂದ ಹೊಸ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ವೇತನ ಪರಿಷ್ಕರಣೆ ಆಗಿಲ್ಲ. ಅದರ 18 ತಿಂಗಳ ಅರಿಯರ್ಸ್ ಅಂದರೆ ನೀವು ಎಷ್ಟು ಪರಿಷ್ಕರಣೆ ಮಾಡ್ತೀರಾ? ಇಂದಿನ ಸರ್ಕಾರ 15ರಷ್ಟು ವೇತನವನ್ನು ಪರಿಷ್ಕರಣೆ ಮಾಡಿತ್ತು. ನೀವು ಎಷ್ಟು ಪರಿಷ್ಕರಣೆಯನ್ನು ಮಾಡ್ತೀರಾ ಅಂದರೆ 25% ವೇತನವನ್ನು ಪರಿಷ್ಕರಣೆ ಮಾಡಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ಸಾರಿಗೆ ಮುಖಂಡರು ಸಿಎಂಗೆ ಮನವಿಯನ್ನು ಮಾಡ್ತಿದ್ದಾರೆ. ಸಿಎಂ ಹೇಳ್ತಾ ಇರುವಂಥದ್ದು 2023 ಮಾರ್ಚಲ್ಲಿ ನಿಮಗೆ ವೇತನ ಪರಿಷ್ಕರಣೆ ಮಾಡಲಾಗಿದೆ. ಅಂದರೆ ಇಂದಿನ ಸರ್ಕಾರ ನಿಮಗೆ 2023ರಲ್ಲಿ ವೇತನ ಪರಿಷ್ಕರಣೆ ಮಾಡಲಾಗಿದೆ ಅಂತ ಹೇಳಿದ್ರೆ 2027ರಲ್ಲಿ ಮತ್ತೆ ಮಾಡಬೇಕಂದ್ರೆ 4 ವರ್ಷಕ್ಕೊಮ್ಮೆ ನೀವು ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋಂಥ ರೂಲ್ಸನ್ನು ಹೇಳ್ತಾ ಇದ್ದೀರಲ್ವಾ. 2023ರಲ್ಲಿ ಆಗಿದೆ, ನಿಮಗೆ ಮತ್ತೆ 27ಕ್ಕೆ ಮಾಡ್ತೀವಿ, ಈಗ ಮುಷ್ಕರನ ಕೈ ಬಿಡಿ ಅಂತೇಳಿ ಸಿಎಂ ಸಾರಿಗೆ ಮುಖಂಡರ ಜೊತೆಯಲ್ಲಿ ಒಂದು ಮನವಿಯನ್ನು ಮಾಡ್ತಿದ್ದಾರೆ. ಆದರೆ ಸಾರಿಗೆ ಮುಖಂಡರು ಹೇಳ್ತಾ ಇರುವಂಥದ್ದು, ಹಿಂದೆ ಯಾರ್ಯಾರು ನಿಗಮಗಳಲ್ಲಿದ್ದಂಥವರೆಲ್ಲರೂ ರಿಟೈರ್ಡ್ ಆಗಿದ್ರು ಆ ನೌಕರರಿಗೆಲ್ಲರಿಗೂ ಕೂಡ ಕಳೆದ ವರ್ಷವಷ್ಟೇ ಸಾರಿಗೆ ಇಲಾಖೆ 206 ಕೋಟಿಯಷ್ಟು ಅಂದರೆ ಗ್ರ್ಯಾಚ್ಯುಟಿ ಅರಿಯರ್ಸ್, ಅಂದರೆ ಯಾರ್ಯಾರು ರಿಟೈರ್ಡ್ ಆಗಿದ್ರು ಅವ್ರಿಗೆ ಗ್ರ್ಯಾಚ್ಯುಟಿ ಕೊಡ್ತಾರೆ. ಆ ಗ್ರ್ಯಾಚ್ಯುಟಿಯಲ್ಲಿ ಅರಿಯರ್ಸ್ ಹಣವನ್ನು ಕೂಡ ನೀಡಿದ್ರು. ಅಂದರೆ 2020ರಿಂದಲೇ ಈ ಒಂದು ವೇತನ ಪರಿಷ್ಕರಣೆ ಆಗಿರುವಂಥದ್ದು, 2023ರಿಂದ ಅಲ್ಲ. ಹಾಗಾಗಿ ತಾವು 38 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡಬೇಕು, ಮತ್ತು ಈ ಬಾರಿ 25ರಷ್ಟು ವೇತನ ಪರಿಷ್ಕರಣೆ ಮಾಡಬೇಕು ಅಂತೇಳಿ 2 ಪ್ರಮುಖವಾದಂಥ ಬೇಡಿಕೆಗಳನ್ನಿಟ್ಟು ಪಟ್ಟು ಹಿಡಿದಿರುವಂಥದ್ದು. ಸಿಎಂ 2023ರಲ್ಲೇ ಆಗಿರೋದು 27ಕ್ಕೆ ಮಾಡ್ತೀವಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ತಿದ್ದಾರೆ. ಹಿಂದೆ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಅಂದರೆ ನಿಮಗೆ ಇದನ್ನು ಸಹಾಯಧನವನ್ನೆಲ್ಲ ಸರ್ಕಾರ ಕೊಟ್ಟಿತ್ತು. ಈ ಥರನೆಲ್ಲವನ್ನೂ ಕೂಡ ಚರ್ಚೆ ಆಗ್ತಿರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸಭೆ ಕೂಡ ಮುಕ್ತಾಯವಾಗಲಿರುವಂಥದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಕಿರಣ್ ಸೂರ್ಯ ಮಾಹಿತಿಗಾಗಿ.